ಈಗ ಪಾರ್ಕಿಂಗು ಫೆಸಿಲಿಟಿ ಕರೆಕ್ಟ್ ಆಗಿಲ್ಲ ಮೇಡಮ್. ಪಾರ್ಕಿಂಗ್ ಅವರು ಟೋಕನ್ ಕೊಡ್ತಾರೆ, ಅವ್ರ ಅಮೌಂಟಲ್ಲಿ ಅದು BBMP ಅಪ್ರೂವಲ್ ಆಗಿರ್ತದೋ ಅದು ಗೊತ್ತಿಲ್ಲ. ಅವ್ರ ಮನಸ್ಸು ಬಂದಂಗೆ ಅವರು ಪಾರ್ಕಿಂಗಲ್ಲಿ ಇರೋರು ಬೇರೆ ಇರ್ತಾರೆ, ಟೋಕನ್ ಕೊಡೋರೇ ಬೇರೆ. ನಾವು ತೊಗೊಂಡು ಹೋದಾಗ ಅವ್ರು ಕೊಟ್ಟಿರೋರು ಬೇರೆ ಇರ್ತಾರೆ, ಇನ್ನು ಅಮೌಂಟ್ ಇಸ್ಕೋಬೇಕಾದ್ರೆ ಅವ್ರು ಬೇರೆ ಇರ್ತಾರೆ. ತಿರ್ಗಾ ಇಲ್ಲಿ ಪಾರ್ಕಿಂಗಲ್ಲಿ ಬಂದರೆ ಅವ್ನು 10 ರೂಪಾಯಿ ಹೇಳಿರ್ತಾನೆ, ಆಮೇಲೆ ಬಂದಾಗ 20 ರೂಪಾಯಿ ಕೇಳ್ತಾನೆ. ಸೊ ಈಗ ನಮ್ಮ ಪಾರ್ಕಿಂಗ್ ಜಾಗನೂ ಇರಲ್ಲ, ಗಾಡಿನೂ ಸೇಫ್ಟಿ ಇರಲ್ಲ. ಅದಕ್ಕಾಗಿ ನಾವು ಡೈರೆಕ್ಟಾಗಿ ಇಲ್ಲಿ ಬಂದರೆ ಇಲ್ಲಿ ಇವರು ಇರಲ್ಲ, ಇಲ್ಲಿ ಒಳಗಡೆ ಗಾಡಿಗಳೆಲ್ಲ ಓಡಾಡೋಕ್ಕೆ ಜಾಗ ಬಿಡಲ್ಲ ಇವರು. ಇಲ್ಲಿ ನಮ್ಗೆ ವ್ಯಾಪಾರ ಆಗಲ್ಲ, ಅದು ಆಗಲ್ಲ ಅಂತ ಅವ್ರು ಮುಂದೆ ತಳ್ತಾನೆ ಇರ್ತಾರೆ. ಈ ಒಂದು ರೀತಿ ಸಮಸ್ಯೆ ಇದೆ. ಇನ್ನೊಂದು ರೀತಿ ನೋಡಿದ್ರೆ ಇವ್ರಿಗೆಲ್ಲ ವ್ಯಾಪಾರ ಮಾಡೋರು ಅವ್ರಿಗೂ ಸಮಸ್ಯೆನೇ. ಈ ಎರಡು ಆ್ಯಂಗಲಲ್ಲಿ ನೋಡಿದ್ರೆ ಸರ್ಕಾರದವ್ರು ಏನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ನಮ್ಮದು. ಅದೇ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅಂದ್ರೆ ಪಾದಚಾರಿಗಳ ಜಾಗ ಪಾದಚಾರಿಗಳಿಗೆ ಬಿಟ್ಬಿಡಿ, ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾರೆ? ಈಗ ಪಾದಚಾರಿ ಅಂತ ಹೇಳ್ತಾರಲ್ಲ, ಪಾದಚಾರಿ ಅಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲಿ ಫುಟ್ಪಾತ್ ಎಲ್ಲಿದೆ ತೋರಿಸಿ. ಇಲ್ಲಿ ಪ್ರಾಪರಾಗಿ ಒಂದು ಯಾವುದು ಫುಟ್ಪಾತ್ ಇಲ್ಲ. ಈಗ ಅವ್ರಾದ್ರೆ ಏನು ಮಾಡ್ತಾರೆ, ಖಾಲಿ ರೋಡ್ ಎಲ್ಲಿ ಸಿಗುತ್ತೋ ಅಲ್ಲಿ ಅವರು ಟೆಂಟ್ ಹಾಕೊಂಡು ಅವರು ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ಇವರೊಂದು ವ್ಯವಸ್ಥಿತವಾಗಿ ಒಂದು ಬ್ಯಾರಿಕೇಡ್ ಹಾಕಿ ಇಲ್ಲ ಒಂದು ಲೇನ್ ಪ್ರಕಾರ ಪ್ರಾಪರ್ ಚಾನಲ್ ಮಾಡಿಬಿಟ್ರೆ, ಅವರು ಅಲ್ಲಿ ನೀವು ಬಂದಾಗ ಅಬ್ಜೆಕ್ಷನ್ ಮಾಡಿದ್ರೆ ಇದು ಮಾಡ್ಬೋದು ಅದನ್ನು ಸರ್ಕಾರದಿಂದ. ಇವರು ವ್ಯವಸ್ಥಿತವಾಗಿ ಕರೆಕ್ಟಾಗಿ ಮಾಡ್ತಾಯಿಲ್ಲ ಯಾವುದೂ. ಸುಮ್ಮನೆ ಓಟ್ ಕೇಳಕ್ಕೆ ಬರ್ತಾರೆ, ಏನೋ 500 ರೂಪಾಯಿ ಕೊಟ್ಟು ಎಲ್ಲ ಮಾಡಿಸ್ಕೊಂಡು ಓಟ್ ಹಾಕ್ಸ್ಕೊಂಡು ಈಗ ಆಮೇಲೆ ಅವ್ರ ಮೇಲೆ ತಿರುಗಿ ಬಿದ್ದರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ಹೇಳಿ? ಯಾಕಂದ್ರೆ ಸರ್ ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಎಲ್ಲಿಂದ ಎಲ್ಲಿವರೆಗೂ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ 2 ದಿನ ಹಿಂದೆ ಬಂದಾಗ ಇದು ಏನು ಇರಲಿಲ್ಲ ಮೇಡಮ್, ಇಲ್ಲಿ ಎಲ್ಲ ಖಾಲಿ ಇತ್ತು. ಅವಾಗ ಇವರೆಲ್ಲ ವ್ಯಾನ್ ಹಾಕೊಂಡು ಇದು ಮಾಡಿಕೊಂಡು ಏನೋ ಒಂದು ಸ್ಟ್ರಿಕ್ಟಾಗಿ ಮಾಡಿದ್ರು. ಈ ತಿರ್ಗಾ 2 ದಿವಸ ಬಿಟ್ಟು ಬಂದು ನೋಡಿದ್ರೆ ತಿರ್ಗಾ ಹೆಂಗಿದೆ ಯಥಾತಥ ಅದು ವ್ಯವಸ್ಥಿತ ಹಂಗೇನೇ ಇದೆ ಇಷ್ಟೇ ಕತೆ ಅಷ್ಟೇ. ಇವ್ರೇನು 6 ಕೇಳಿಸಲ್ಲ, 3 ಕೇಳಿಯಲ್ಲ. ಇದು ದಿನ ಬೆಳಗಾದ್ರೆ ಅದೇನಿದೆ ಅದೇ ಮೂವ್ ಆಗೋದು. ಅದು ಯಾವುದು ಚೇಂಜಸ್ ಆಗಲ್ಲ ಇಲ್ಲಿ. ಅದೇ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವ್ರ ಬಾಯಲ್ಲಿ ಅಷ್ಟೇ ಹೇಳ್ಕೋಬೇಕು. ಅಷ್ಟೇ. ಏನು ಹೇಳ್ತೀರಾ ಸರ್? ನಗರಾಭಿವೃದ್ಧಿ ಸಚಿವರು ಅಧಿಕಾರಕ್ಕೆ ಬಂದಾಗಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅಂತಾರೆ. ಅವ್ರ ವಿಚಾರವಾಗಿ ಹೇಳೋದಾದ್ರೆ ಅವ್ರ ಫೀಲ್ಡಲ್ಲಿ ನಾವು ನೋಡೇ ಇಲ್ವಲ್ಲ ಮೇಡಮ್. ಬರೀ ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಆಗಲ್ಲ, ಫೀಲ್ಡಿಗೆ ಬಂದು ಕೆಲಸ ಮಾಡಬೇಕು. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಸರ್ ಫೀಲ್ಡ್ಗೆ ಬಂದು ಮಾಡ್ತಾ ಇದ್ದಾರೆ ಕೆಲಸನ 90%. ಈ ನಗರಾಭಿವೃದ್ಧಿ ಸಚಿವರು ಬಂದ್ಬಿಟ್ಟು ಯತೀಂದ್ರ ಅವ್ರದ್ದು ಇದನ್ನ ಆ್ಯಕ್ಷನ್ ತಗೋ ಪ್ರಾಪರ್ ಆಗಿ. ಈಗ ಕೃಷ್ಣ ಬೈರೇಗೌಡರು ಅವ್ರು ಈಗ ಕೆಲವೊಂದು ಅಧಿಕಾರಗಳು ಅವ್ರು ಕೊಟ್ಟಿದ್ದಾರೆ, ಇವ್ರಿಗೆ ಫುಲ್ ಕೊಟ್ಟಿರೋದು ಇವ್ರಿಗೆ. ಅವ್ರಿಗೆ BBMP VDA ಇದೇನು ಬರುತ್ತೋ ಅದನ್ನೆಲ್ಲ BA ಮಾಡಿ ಅದನ್ನು ಕೊಟ್ಟಿದ್ದಾರೆ. ಇವ್ರ ಖಾತೆಗಳಿಗೆ ಇವರು ಓದಾಡ್ತಿದ್ದಾರೆ. ಇನ್ನೇನು ಜನರದಿನ ಸಮಸ್ಯೆ ಇವರೆಲ್ಲಿ ಕೇಳ್ತಾರೆ ಹೇಳಿ? ಅವ್ರವ್ರ ಸೇಫ್ಟಿ ಅವರು ದುಡ್ಡು ಮಾಡೋದು ಅವ್ರು ನೋಡ್ತಾವ್ರು ಅಷ್ಟೇ. ಅದನ್ನೇ ಅವ್ರು ನಾನು ಸಚಿವ ಆಗ್ಬೇಕು, ನಾನು ಮಿನಿಸ್ಟರ್ ಆಗಬೇಕು, ನಾನು ಆ ಖಾತೆ ಬೇಕು ಈ ಖಾತೆ ಬೇಕು ಅಂತಾರೆ. ಜನಗಳಿಗೆ ಉದ್ಧಾರ ಮಾಡ್ತೀನಿ ಅನ್ನೋ ಖಾತೆ ತೊಗೊಂಡು ಯಾರು ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ಅದೇ ಬೇಕು, ಪೋರ್ಟ್ಫೋಲಿಯೋ ಇದೇ ಬೇಕು, ಸ್ಟ್ರಾಂಗ್ ಆಗಿರೋದು ಬೇಕು, నాకు ದುಡ್ಡು ಬರಬೇಕು. ಜನ ಹೆಂಗಾರ ಹೋಗಲಿ, ಇವರು ವೋಟ್ ಬ್ಯಾಂಕಿಂಗ್ ಬಂದಾಗ ಅವ್ರು ಯಾರು ಪರ ಇರ್ತಾರೋ ಅವ್ರ ಪರ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ತಿರ್ಗಾ ವ್ಯವಸ್ಥಿತವಾಗಿ ಏನೇನು ಆಗ್ಬೇಕು ಅದೇ ಆಗುತ್ತೆ. ಒಂದು ಪ್ರಾಪರ್ ಚಾನಲ್ ಯಾವುದೂ ಆಗ್ತಾಯಿಲ್ಲ ಮೇಡಮ್ ಇಲ್ಲಿ. 3 ವರ್ಷ ಸಿದ್ದರಾಮಯ್ಯ ಇದ್ದರು, ಅವರು ಅದೇ ಹೇಳ್ಕೊಂಡು ಹೋದರು. ಈ ನಮಗೇನೋ ಒಂಚೂರು ಚೇಂಜ್ ಆಗಿದೆ ಅನ್ನಿಸ್ತಿದೆ DK ಶಿವಕುಮಾರ್ ಅವರು ಬಂದಮೇಲೆ. ಒಂದು ಸ್ವಲ್ಪ ಅವರು ಒತ್ತು ಕೊಡ್ತವ್ರು ಎಲ್ಲದಕ್ಕೂ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಬರೀ ಹೇಳೋದ್ರಲ್ಲಿ ಆದರೆ ಯಾವುದೂ ಆಗಲ್ಲ. ಪೇಪರ್